ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಗಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೀರೆಕಾಯಿ ಚಟ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹೀರೆಕಾಯಿನ ಎರ್ಜಿ ನಾವು ಸಿಪ್ಪೆನ ಬಿಸಾಕ್ತೀವಲ್ಲ, ಬಿಸಾಕೋ ಬದಲು ನಾವು ಅದೇ ಸಿಪ್ಪೆಯಿಂದ ನಾವು ಚಟ್ನಿ ಯಾವ ಥರ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿರಿ. ಈಗ ನಾನು ಹೀರೆಕಾಯಿ ಚಟ್ನಿ ಮಾಡೋಕೆ ಪ್ಯಾನ್ ಇಟ್ಟೀನಿ, ಗ್ಯಾಸ್ ಹಚ್ಚೀನಿ. ಈಗ ನಾನು ಹೀರೆಕಾಯಿ ಚಟ್ನಿಗೆ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. 5ರಿಂದ 6 ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕೀನಿ. ಈ ಹಸಿಮೆಣ್ಸಿನ್ಕಾಯಿ ಜೊತೆಗೆ ಒಂದು ದೊಡ್ಡದೊಂದು ಉಳ್ಳಾಗಡ್ಡಿ ತೊಗೊಂಡು ಹೆಚ್ಚಿಟ್ಕೊಂಡಿನಿ. ಈ ಉಳ್ಳಾಗಡ್ಡಿ ಸಮ ನಾನು ಹಾಕ್ತೀನಿ. ಈಗ ಇದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ನಾನೊಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ನಾನು ಇದ್ರ ಜೊತೆ ಒಂದು ಟೊಮೆಟೊ ಹಣ್ಣು ಹಾಕ್ತಾಯಿದ್ದೀನಿ. ಕಾಯಿ ಇದ್ರೂ ಕಾಯಿ ಹಾಕಿ, ಅದು ಚೆನ್ನಾಗಾಗುತ್ತಾ. ಈಗ ನಾನು ಒಂದು ಟೊಮೆಟೊ ಹಣ್ಣು ಹಾಕ್ತೀನಿ. ಒಂದು ಟೊಮೆಟೊ ಹಣ್ಣು ಹಾಕ್ತೀನಿ. ಈಗ ನಾನು ಹೀರೆಕಾಯಿ ಚಟ್ನಿಗೆ ಹೀರೆಕಾಯಿ ಬೇಕಲ್ಲ, ಅದಕ್ಕೆ ಈಗ ನಾನು ಹೀರೆಕಾಯಿ ಹಾಕ್ತಾಯಿಲ್ಲ. ಹೀರೆಕಾಯಿ ಮೇಲೆ ಎರ್ಜಿರ್ತಕ್ಕಂಥ ಸಿಪ್ಪೆ ಹಾಕ್ತಾಯಿದ್ದೀನಿ. ಇದರಲ್ಲಿಂದನೇ ಚಟ್ನಿ ಮಾಡಬೇಕು, ಚೆನ್ನಾಗಾಗುತ್ತಾ. ನಾನೀಗೊಂದು ಬಟ್ಲ ತುಂಬದಷ್ಟು ನಾನು ಹೀರೆಕಾಯಿ ಎರ್ಜಿರೋದನ್ನು ಹಾಕ್ತಾಯಿದ್ದೀನಿ. ಈ ಥರ ನೀವು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ರಿ. ನಾವು ಹೀರೆಕಾಯಿ ಹಾಕೋಕ್ಕಿಂತ ಹೀರೆಕಾಯಿ ಎರ್ಜಿರ್ತಕ್ಕಂಥ ಸಿಪ್ಪೆ ಹಾಕಿ ಚಟ್ನಿ ಮಾಡಿದ್ರೇ ಚಟ್ನಿ ಭಾಳ ಟೇಸ್ಟ್ ಆಗುತ್ತಾ. ಈ ಥರ ಚಂದ ಹುರ್ಕೊಳ್ಳೋಣ್ರಿ. ಈಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ್ರಿ. ಇನ್ನೊಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ರಿ. ಈಗ ನಾನು ಇದಕ್ಕೆ ಸ್ವಲ್ಪ ಟೊಮೆಟೊ ಹಣ್ಣು ಹಾಕಿದ್ದೀವಲ್ಲ, ಅದಕ್ಕಂತ ಸ್ವಲ್ಪನೇ ಹುಣಸೆ ಹಣ್ಣು ಹಾಕೊಂಡ್ರಿ. ಒಂದು 6ರಿಂದ 7 ಬೆಳ್ಳುಳ್ಳಿ ಹೆಸಳು ಹಾಕ್ರಿ. ಥರ ಬೆಳ್ಳುಳ್ಳಿ ಹೆಸಳು ಇಷ್ಟು ಹಾಕ್ರಿ. ಹಾಕಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊಂಡ್ರಿ. ಹಿಂಗೆ ಸ್ವಲ್ಪ ಬಾಡಿಸ್ಕೊಂಡು ಸ್ವಲ್ಪ ಜೀರಿಗೆ ಹಾಕೋಣ್ರಿ. ಇದಕ್ಕೇನು ನೀವು ಶೇಂಗಾ ಪುಟಾಣಿ ಏನೂ ಹಾಕೋದು ಬೇಡ. ಇಷ್ಟೇ ಹಾಕಿ ನೀವು ಚಟ್ನಿ ಮಾಡಿದರೆ ಚಟ್ನಿ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಹೀರೆಕಾಯಿ ಚಟ್ನಿ ಮದುವೆ ಫಂಕ್ಷನ್ಗಳಿಗೆಲ್ಲ ಮಾಡಿರ್ತಾರೆ, ಭಾಳ ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲೇ ಮಾಡ್ಕೊಳ್ರಿ ಈ ಥರ. ಈಗೊಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋಣ್ರಿ. ಇಷ್ಟು ನೀವು ಎಣ್ಣೆ ಒಟ್ಟಿಗೆ ಒಂದೇ ಸಲ ಹಾಕೋಕ್ಕಿಂತ ಮೇಲೆ 2 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಈಗ ಇನ್ನೂ 2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಒಟ್ಟು ಒಂದು 6-7 ಸ್ಪೂನ್ ಎಣ್ಣೆ ಹಾಕಿದರೆ ಸಾಕು, ಚೆನ್ನಾಗಾಗುತ್ತಾ. ಸ್ವಲ್ಪ ಆದಷ್ಟು ಉರಿವಾಗ ಗ್ಯಾಸ್ ಮಧ್ಯಮ ಉರಿಲಿ ಇಟ್ಕೊಳ್ರಿ. ಜೋರು ಇಡಬೇಡ್ರಿ ಮತ್ತು ಭಾಳ ಸ್ಲಿಮ್ಮಲ್ಲಿ ಇಡಬೇಡ್ರಿ. ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಳ್ರಿ. ಚೆನ್ನಾಗಿ ಎಲ್ಲ ಫ್ರೈ ಆಗ್ತದೆ. ಈ ಥರ ಹುರ್ಕೊಳ್ರಿ. ಇದು ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ. ಈಗ ಒಂದು 1/4 ಇಂಚಷ್ಟು ನಾನು ಹಸಿ ಶುಂಠಿ ಹಾಕ್ಕೊಂಡಿನಿ. ಈಗ ಆಯ್ತು ನೋಡ್ರಿ, ಎಲ್ಲ ನೀಟಾಗಿ ಫ್ರೈ ಆಗುತ್ತೆ. ಈಗ ಇದು ಚಟ್ನಿಗೆ ನಾವೇನು ಮಾಡೋಕ್ಕೆ ಹುರ್ಕೊಂಡಿರೋದೆಲ್ಲ ಪೂರ್ತಿಯಾಗಿ ಫ್ರೈ ಆಗುತ್ತೆ, ಮುಗಿದತ್ತೆ. ಈಗ ಗ್ಯಾಸ್ ಆಫ್ ಮಾಡೋಣ್ರಿ. ಈಗ ಗ್ಯಾಸ್ ಆಫ್ ಮಾಡೋಣ್ರಿ. ಈಗ ಇದು ಚಟ್ನಿ ನಾನು ಸ್ವಲ್ಪ ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊತೀನಿ.
ಸ್ವಲ್ಪ ಇದು ತಣ್ಣಗಾಗಲಿ. ಈಗ ತಣ್ಣಗಾದ್ಮೇಲೆ ನಾನು ಮಿಕ್ಸಿಗೆ ಹಾಕಿ ತೋರಿಸ್ತೀನಿ ನಿಮ್ಗೆ. ಮಿಕ್ಸಿಗೆ ಹಾಕ್ಬೇಕಾದ್ರೆ ಈಗ ಇದಕ್ಕೆ ಸ್ವಲ್ಪ ಇದೆಲ್ಲ ನಾನೀಗ ಇದಕ್ಕೆ ಉಪ್ಪು ಬೆಲ್ಲ ಹಾಕ್ತೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ರಿ. ಈಗ ನಾನು ಇದಿಷ್ಟು ಉಪ್ಪು ಹಾಕ್ತೀನಿ. ನೀವು 1 ಸ್ಪೂನಷ್ಟು ಬೇಕಂದ್ರೆ, ನೀವು ಸ್ಪೂನಿನ ಅಳತೆ ಬೇಕಂದ್ರೆ 1 ಸ್ಪೂನಷ್ಟು ನೋಡಿ, ನಿಮ್ಮ ಮನೇಲಿ ಎಷ್ಟು ಉಪ್ಪು ತಿಂತಾರ ನೋಡಿ ಹಾಕ್ಕೊಳ್ರಿ. ಈಗ ಸ್ವಲ್ಪ ಬೆಲ್ಲ ಹಾಕಂಬ್ರಿ. ಹುಣಸೆ ಹಣ್ಣು ಹಾಕಿವಲ್ಲ, ಸ್ವಲ್ಪ ಬೆಲ್ಲ ಹಾಕಂಬ್ರಿ. ಈಗ ನಾನೊಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ. ನಿಮ್ಗೆ ಸ್ವೀಟ್ ನೋಡಿಕೊಂಡು, ನೀವು ಸ್ವೀಟ್ ಜಾಸ್ತಿ ತಿಂತೀನಂದರೆ ಜಾಸ್ತಿ ಹಾಕ್ಕೊಳ್ರಿ, ಇಲ್ಲ ಸಾಕು ಇಷ್ಟ ಅಂದರೆ ಇಷ್ಟ ಹಾಕ್ರಿ. ನಾನು ಇಷ್ಟು ಬೆಲ್ಲ ಹಾಕಿನಿ. ಈಗ ಉಪ್ಪು ಬೆಲ್ಲ ಹಾಕಿನಿ. ಈಗ ಇದು ಎಲ್ಲ ರೆಡಿ ಆಯಿತು. ಈಗ ನಾನು ಮಿಕ್ಸಿಗೆ ಹಾಕ್ಬಿಡ್ತೀನಿ. ಇದನ್ನು ಸ್ವಲ್ಪ ತಣ್ಣಗಾಗಲಿ. ಈ ಥರ ಮಿಕ್ಸಿಗೆ ಹಾಕ್ಕೊಳ್ರಿ. ನೀವು ಭಾಳ ನುಣ್ಣಗೆ ರುಬ್ಬೇಡ್ರಿ, ಇಷ್ಟೇ ಇರಲಿ, ತರಿಯಾಗಿ ಇಷ್ಟೇ ಇರಲಿ. ಇದಕ್ಕೇನು ನೀವು ಒಗ್ಗರಣೆ ಏನು ಹಾಕೋದು ಬೇಡ, ಇಷ್ಟಿರಲಿ. ಒಗ್ಗರಣೆ ಏನು ಹಾಕೋದು ಬೇಡ. ನೀವು ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕಿ ನೀವು ಮಿಕ್ಸಿಗೆ ಹಾಕ್ರಿ. ನಾನು ಹಾಕಿದೆ, ನಿಮಗೆ ತೋರಿಸ್ಲಿಲ್ಲ ವೀಡಿಯೋದಾಗ. ಕರಿಬೇವು ಕೊತ್ತಂಬರಿ ಹಾಕಿ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಬಿಡ್ರಿ. ಈ ಥರ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ, ಹೀರೆಕಾಯಿ ಚಟ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಮುಂದಿನ ವೀಡಿಯೋದಾಗ ಭೇಟಿಯಾಗೋಣ. ಬಾಯ್.